ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಇದು ವೇಟ್ ಚೆಕ್ ಮಾಡಿದ್ರೆ 1.5 kg ಗೇನ್ ಆಗಿದೆ. ಆದ್ಮೇಲೆ ಫ್ರೆಶ್ ಅಪ್ ಆಗಿ ಚಿಯಾ ಸೀಡ್ಸ್ ವಾಟರ್ ಕುಡಿದು ಇವತ್ತಿಂದ ವರ್ಕೌಟ್ ಶುರು ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಸೊ ಅನ್ಕೊಂಡಂಗೆ ಶುರು ಮಾಡೇ ಬಿಟ್ಟೆ. ಸುಮಾರು ಜನ ನಾನು ಹೋಮ್ ವರ್ಕೌಟ್ ಮತ್ತೆ ಡಯಟ್ ಬಗ್ಗೆ ಕೇಳ್ತಾನೆ ಇದ್ದೀರಾ. ನಾನ್ ಮಾಡೋ ವರ್ಕೌಟ್ ಮತ್ತೆ ಡಯಟ್ ಬಗ್ಗೆ ಸದ್ಯದಲ್ಲೇ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಾಕ್ತೀನಿ. ಇನ್ನ ಡಾಗ್ಸ್ ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಒಬ್ರು ಕೇಳಿದ್ರಿ. ಯೂಶುವಲಿ ಅವ್ರಿಗೆ ಸೀಸನ್ ಟೈಮ್ ಅಲ್ಲಿ ಕೂದಲುದ್ರೆ ಉದುರುತ್ತೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಬಿಟ್ಟು ನಾವ್ ಎಕ್ಸ್ಟ್ರಾ ಕೇರ್ ಮಾಡ್ಬೇಕಾಗಿರೋದು 2 ದಿನಕ್ಕೊಂದ್ಸತಿ ಫುಲ್ ಬಾಡಿನ ನೀಟಾಗಿ ಬಾಚ್ಬೇಕು. ಬಾಡಿಲಿ ಚಿಕ್ಕ ಮತ್ತೆ ಉಣ್ಣಿ ಅಂಟ್ಕೊಂಡಿದ್ಯಾ ಅಂತ ಅವಾಗ ಚೆಕ್ ಮಾಡ್ತಾ ಇರಬೇಕು. ತಿಂಗಳಿಗೆ 2 ರಿಂದ 3 ಸತಿ ಸ್ನಾನ ಮಾಡಿಸಬೇಕು. ಮೇನ್ ಆಗಿ ಒಳ್ಳೆ ಡಯಟ್ ನ ಕೊಡ್ಬೇಕು. ನೆಕ್ಸ್ಟ್ ಇವಾಗ ಆಮ್ಲಾ ಶಾಟ್ ಬಗ್ಗೆ ಕೇಳಿದ್ರಲ್ಲ, ಅದ್ರ ರೆಸಿಪಿ. ಲೋಟಕ್ಕೆ 1-2 ಆಮ್ಲಾ ಕ್ಯೂಬ್ಸ್ ಹಾಕೊಂಡು ಅದಕ್ಕೆ 1 ಚಿಟಕಿ ಮೆಣಸಿನ ಪುಡಿ ಮತ್ತೆ 1 ಚಿಟಕಿ ಉಪ್ಪು ಹಾಕೊಂಡು, ನೀವು ಬಿಸಿನೀರಲ್ಲಿ ಕುಡಿಯೋದಿದ್ರೆ ಬಿಸಿನೀರ್ ಹಾಕೊಳ್ಳಿ, ಇಲ್ಲ ತಣ್ಣೀರಲ್ಲೇ ಕುಡಿಬಹುದು. ನೀರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಮ್ಲಾ ಶಾಟ್ ರೆಡಿ. ಇದನ್ನ ಬೆಳಗ್ಗೆ ಹೊತ್ತು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ. ನಾನು ಇದನ್ನ ಖಾಲಿ ಹೊಟ್ಟೆ ಕುಡಿಯಲ್ಲ, ಬದಲಾಗಿ ವರ್ಕೌಟ್ ಆದ್ಮೇಲೆ ಕುಡಿತೀನಿ. ಅದಾದ್ಮೇಲೆ ಮನೆ ಕಸ ಎಲ್ಲ ಗುಡಿಸಿ ತಿಂಡಿಗೆ ಅಂತ ಓಟ್ಸ್ ಸ್ಮೂದಿ ಮಾಡ್ಕೊಂಡಿದ್ದೆ. ಸ್ಮೂದಿ ಜೊತೆಗೆ 1 ಸೀಡ್ಸ್ ಲಡ್ಡು ತಿನ್ಕೊಂಡೆ. ಇನ್ನ ಫೋನ್ ಜೊತೆಗೆ ಏನೆಲ್ಲ ಆಕ್ಸೆಸರೀಸ್ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಒಂದು NY ಟ್ರಾನ್ಸ್ಪರೆಂಟ್ ಫೋನ್ ಕೇಸ್. ಇದನ್ನ ಆಲ್ರೆಡಿ ನಾನು ನನ್ನ ಫೋನ್ ಹಾಕಿದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈ ಕೇಸ್ ಅಲ್ಲಿ ವೈಟ್ ಕಲರ್ ರೌಂಡ್ ಇರೋದು ವೈರ್ಲೆಸ್ ಪವರ್ ಬ್ಯಾಂಕ್ ಇಂದ ಚಾರ್ಜ್ ಮಾಡ್ಕೊಳ್ಳೋಕೆ. ಅದಕ್ಕೋಸ್ಕರನೇ ಆಂಬ್ರೆನ್ ಅವ್ರದ್ದು 10,000 mAh ವೈರ್ಲೆಸ್ ಪವರ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಒಂದ್ಸತಿ ಇದ್ರಲ್ಲಿ ನಾನು ಚಾರ್ಜ್ ಮಾಡಿದ್ದೆ, ತುಂಬಾ ಬೇಗ ಚಾರ್ಜ್ ಆಯ್ತು ಫೋನ್. ಅದಾದ್ಮೇಲೆ ಆಪಲ್ ಅವ್ರದೇನೆ 20 ವೋಲ್ಟ್ ಅಡಾಪ್ಟರ್ ಸಿಕ್ತು. ಸೊ ಇದಿಷ್ಟು ನನಗೆ ಮೊಬೈಲ್ ಜೊತೆ ಸಿಕ್ಕಿದ ಆಕ್ಸೆಸರೀಸ್. ಇನ್ನ ಮಧ್ಯಾಹ್ನ ಊಟಕ್ಕೆ ಅಂತ ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ತರಕಾರಿ ಪಲ್ಯ ಮತ್ತೆ ಸೌತೆಕಾಯಿ ತಿನ್ಕೊಂಡೆ. ಇನ್ನ ನನ್ನ ವೀಕ್ಲಿ ಚೆಕ್ ಲಿಸ್ಟ್ ಬಗ್ಗೆನೂ ಕಮೆಂಟ್ ಬಂದಿತ್ತು. ನಾನು ಇದನ್ನ ಈ ತರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಯಾವ ಮಂತ್ ಮತ್ತೆ ಯಾವ ವೀಕ್ ಅಂತ ಮೇಲ್ಗಡೆ ಹೆಡ್ಡಿಂಗ್ ಹಾಕಿದೀನಿ. ಅದನ್ನ ನಾನು ಮಾರ್ಕರ್ ಅಲ್ಲಿ ಎವ್ರಿ ವೀಕ್ ಬರ್ಕೋತೀನಿ. ಇನ್ನ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಪ್ರತಿದಿನ ನಾನು ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅನ್ನೋದನ್ನ 1 by 1 ಮೆನ್ಷನ್ ಮಾಡ್ಕೊಂಡು ಹೋಗಿದ್ದೀನಿ. ಅದಕ್ಕೆ ಟಾಸ್ಕ್ ಅಂತ ಸಬ್ಮಿಟ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಸಂಡೇ ಮಂಡೇ ಟ್ಯೂಸ್ಡೇ ಅಂತ ಚಿಕ್ಕದಾಗಿ ಬಾಕ್ಸ್ ಗಳು ಹಾಕೊಂಡಿದ್ದೀನಿ. ಆ ದಿನ ಟಾಸ್ಕ್ ನಾನು ಕಂಪ್ಲೀಟ್ ಮಾಡಿದ್ರೆ ರೈಟ್ ಮಾರ್ಕ್ ಹಾಕ್ತೀನಿ, ಇಲ್ಲ ಅಂದ್ರೆ ಇಂಟು ಮಾರ್ಕ್ ಹಾಕ್ತೀನಿ. ಇಷ್ಟೇ ಸಿಂಪಲ್ ಚೆಕ್ ಲಿಸ್ಟ್ ಬಗ್ಗೆ. ಇನ್ನ ಸಂಜೆ ಆಗ್ತಿದಂಗೆ ಇವತ್ತೊಂದು ಹರ್ಬಲ್ ಟೀ ನ ಟ್ರೈ ಮಾಡ್ಬೇಕು ಅನ್ಕೊಂಡು ಒಂದು ಕೆಂಪು ದಾಸವಾಳದ ಹೂ ಕಿತ್ಕೊಂಡ್ ಬಂದೆ. ಅಡ್ಗೆ ಮನೆಗೆ ಬಂದ್ ನೋಡಿದ್ರೆ ನಮ್ ಡೋಲು ಶೆಲ್ಫ್ ಮೇಲೆ ಕುತ್ಕೊಂಡು ಪೋಸ್ ಕೊಡ್ತಾವಳೆ. ಹಿಂಗೆ ಮಾಡಿ ಪಾತ್ರೆನೆಲ್ಲ ಉಂಟುಸ್ ಮಾಡಕ್ತಾಳೆ. ಅದಕ್ಕೆ ಬೈದ್ ಇಳಿಸ್ತೆ. ಇಳಿ ಇನ್ನ ಟೀ ಮಾಡೋದು ತುಂಬಾ ಸಿಂಪಲ್. ಒಂದ್ ಪಾತ್ರೆಯಲ್ಲಿ 1 ಲೋಟ ನೀರ್ ಕಾಯಕ್ಕಿಟ್ಟು ದಾಸವಾಳದನ್ನ 1-2 ಸತಿ ನೀಟಾಗಿ ತೊಳೆದು ಪೆಟಲ್ಸ್ ನ ಮಾತ್ರ ಬಿಡಿಸಿ ಅದಕ್ಕೆ ಹಾಕೋದು. ಇದನ್ನ 10 to 15 ಮಿನಿಟ್ಸ್ ಬಾಯ್ಲ್ ಮಾಡಾದ್ಮೇಲೆ ಈ ಕಲರ್ ಗೆ ಕನ್ವರ್ಟ್ ಆಗುತ್ತೆ. ಇದಕ್ಕೆ 1/2 ಸ್ಪೂನ್ ನಿಂಬೆಹಣ್ಣು ರಸ ಹಾಕ್ತಿದಂಗೆ ಕಲರ್ ನೋಡಿ ಹೇಗ್ ಚೇಂಜ್ ಆಯ್ತು ಅಂತ. ಅದಾದ್ಮೇಲೆ 1 ಸ್ಪೂನ್ ಹನಿ ಹಾಕೊಂಡು ಕುಡಿಯೋದು. ಇದನ್ನ ನಾನು ನನ್ನ ಪೀರಿಯಡ್ಸ್ ಪ್ರಾಬ್ಲಮ್ ಗೆ ಅಂತ ಕುಡಿತಾ ಇದೀನಿ. ಏನೋ ಎತ್ತ ಯಾವಾಗ ಕುಡಿಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಇವಾಗ ತುಂಬಾ ಲೆಂತಿ ಆಗೋಯ್ತು. ಸಂಜೆ ಆಗ್ತಿದಂಗೆ ಸ್ವಲ್ಪ ಗಿಡಗಳಿಗೆಲ್ಲ ಕೇರ್ ಮಾಡಿದೆ. ಅದಾದ್ಮೇಲೆ ರಾತ್ರಿ ಊಟಕ್ಕೆ ಅಂತ ಇವತ್ತು ಡಿಫ್ರೆಂಟ್ ಆಗಿ ಸೋಯಾ ಚಂಕ್ ಸೂಪ್ ಮಾಡಿದ್ದೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಸಖತ್ತಾಗಿ ಬರುತ್ತೆ ಅಂತ. ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕೇಳಿ. ಅದಾದ್ಮೇಲೆ ಜೀರಾ ವಾಟರ್ ಕುಡಿದು ಮಲಗಿದೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.